ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಎಸ್ಪೆಷಲಿ ಫಾರ್ ಯೂಟ್ಯೂಬರ್ಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಬಿಗಿನರ್ಸ್ ಇರ್ತೀರಾ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿರ್ತೀರಲ್ವ, ಅಂಥವ್ರಿಗಂತೂ ತುಂಬಾ ಯೂಸ್ಫುಲ್ ಆಗೋದಂತಹ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳಿದ್ರಿ, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ, ಯಾಕೆ ವೀಡಿಯೋಸ್ ಆಗ್ತಾನೆ ಇಲ್ವಲ್ಲ ಅಂತೆಲ್ಲ ತುಂಬ ಜನ ಕೇಳಿದ್ರಿ. ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು, ಯಾಕಂದರೆ ನನ್ನ ವೀಡಿಯೋಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತಲೇ ಕೇಳಿ ಒಂಥರ ಖುಷಿ ಆಯಿತು. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ. ಸೊ ಎಲ್ಲರಿಗೂ ನಾವು ಡೀಟೇಲಾಗಿ ಹೇಳೋಕ್ಕಾಗಲ್ಲ ಇದನ್ನು. ಸೊ ಓನ್ಲಿ ಯೂಟ್ಯೂಬರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುವೇಶನ್ಸ್ ಅಂತ ಅಂದ್ಕೊತೀನಿ. ಸೊ ಯೂಟ್ಯೂಬರ್ಸ್ಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತ. ಬಟ್ ಜನಸಾಮಾನ್ಯರಿಗೆ ಅಂದರೆ ಮಾಮೂಲಿ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಅರ್ಥ ಆಗೋದು ಕಷ್ಟನೇ ಅಂತ ಅಂದ್ಕೊತೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರಿಗೂ ಅಷ್ಟು ಗೊತ್ತಾಗಲ್ಲ. ಆ್ಯಕ್ಚುಲಿ ನಮಗೂ ಕೂಡ ಗೊತ್ತೇ ಇರಲಿಲ್ಲ. ಯೂಟ್ಯೂಬ್ ಅಂತ ಒಂದು ಸಮುದ್ರಕ್ಕೆ ಇಳಿದ ಮೇಲೇ ಅದರ ಆಳ ಗೊತ್ತಾಗೋದು ಅಂತ ಹೇಳ್ತೀವಲ್ವ, ಆ ರೀತಿ. ಸೊ ನಾವು ಅನ್ಕೋತೀವಿ ವೀಡಿಯೋಸ್ ಮಾಡೋದು, ಅಪ್ಲೋಡ್ ಮಾಡೋದು, ವ್ಯೂಸ್ ಬರುತ್ತೆ, ಅದರಿಂದ ದುಡ್ಡು ಬರುತ್ತೆ, ಇದಿಷ್ಟು ಮಾತ್ರ ಜನಸಾಮಾನ್ಯರ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಬಟ್ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ನಮ್ಮ ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಗೊತ್ತು. ಯೂಟ್ಯೂಬಿಂದ ನಾವು ದುಡ್ಡು ಮಾಡಬೇಕು ಅಂದರೆ ಫಸ್ಟು ಒಂದು ಯೂಟ್ಯೂಬಿಂದ ರೂಲ್ಸ್ ಇರುತ್ತೆ. 4000 ವಾಚ್ ಅವರ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಲೇಬೇಕು. ಸೊ ಅದಾದ ನಂತರನೇ ನಮಗೆ ಮಾನಿಟೈಸೇಷನ್ ಆನ್ ಆಗಿ ದುಡ್ಡು ಬರುವಂಥದ್ದು. ನೀವು ಯೂಟ್ಯೂಬರ್ಸ್ ಎಲ್ಲ ಯಾರೆಲ್ಲ ಇದ್ದೀರಾ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಅಷ್ಟು ಸುಲಭ ಅಲ್ಲ. 4000 ವಾಚ್ ಅವರ್ಗೆ ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 4000 ವಾಚ್ ಅವರ್ನ ಎಷ್ಟು ಕಷ್ಟಪಟ್ಟು ಕಂಪ್ಲೀಟ್ ಮಾಡಬೇಕು, ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ಚಾನಲ್ ಆಲ್ರೆಡಿ ಟರ್ಮಿನೇಟ್ ಆಗಿದೆ. ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಚಾನಲ್ದ ಸ್ಟಾರ್ಟಿಂಗಲ್ಲಿ ನಾನು ಅದ್ರ ಬಗ್ಗೆ ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡಿ. ಸೊ ನ್ಯೂ ಯೂಟ್ಯೂಬರ್ಸ್ಗೆ ಅದು ಒಂದು ಪಾಠ ಅಂತಲೇ ಹೇಳ್ಬೋದು. 3 ಕಾಪಿರೈಟ್ಸ್ ಅಟ್ 3 ಮಂತ್ಸ್ ಒಳಗಡೆ ನಮಗೆ 3 ಕಾಪಿರೈಟ್ ಏನಾದರೂ ಬಂತು ಅಂದರೆ ನಮಗೆ ಚಾನಲನ್ನೇ ಟರ್ಮಿನೇಟ್ ಆಗಿಬಿಡುತ್ತೆ. ಸೊ ನನಗೆ ಗೊತ್ತಿಲ್ಲದೇ ಅದು ಟರ್ಮಿನೇಟ್ ಆಯಿತು. ಸೊ ಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಈ ಒಂದು ಹೊಸ ಚಾನಲ್ನ ನಾನು ಶುರು ಮಾಡಿದ್ದಾಯಿತು. ಲಾಸ್ಟ್ ಇಯರ್ ಏಪ್ರಿಲಲ್ಲಿ ನಾನು ಈ ಚಾನಲ್ನ ಶುರು ಮಾಡಿದೆ. ಸೊ ತುಂಬ ಚೆನ್ನಾಗಿ ಹೋಯಿತು. ಚಾನಲ್ ಅಂತೂ ತುಂಬ ಚೆನ್ನಾಗಿ ಬೇಗನೆ ಗ್ರೋ ಆಯಿತು ಅಂತಲೇ ಹೇಳ್ಬೋದು. ವಿತಿನ್ 8 ಮಂತ್ಸೇ ನನಗೆ ಚಾನಲ್ ಚೆನ್ನಾಗಿ ಗ್ರೋ ಆಯಿತು. 9 ಮಂತ್ಸಲ್ಲೇ ನನಗೆ 4000 ವಾಚ್ ಅವರ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಗೈನ್ ಆಯಿತು. ತುಂಬ ಚೆನ್ನಾಗಿ ಬೇಗ ರೀಚ್ ಆಯಿತು. ಒಂದು 2-3 ವೀಡಿಯೋಸ್ಗಳು ಸ್ಯಾರೀಸ್ಗಳ ಬಗ್ಗೆ ಹಾಕಿದ್ದೆ, ರಿಯೂಸ್ ಸ್ಯಾರೀಸ್ಗಳ ಬಗ್ಗೆ ಹಾಕಿದ್ನಲ್ಲ, ಅದು ತುಂಬ ಚೆನ್ನಾಗಿ ರೀಚ್ ಆಯಿತು ಜನಕ್ಕೆ. ಸೊ ಹಂಗಾಗಿ ನನಗೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದು. ಸೊ ಅದೆಲ್ಲ ಚೆನ್ನಾಗಿಯೇ ಆಗಿ ನನ್ನ ಮಾನಿಟೈಸೇಷನ್ ಅಪ್ಲೈ ಮಾಡುವಂತಹ ಟೈಮ್ಗೆ ಬಂತು. ಆವಾಗ ಆ್ಯಕ್ಚುಲಿ ನಮ್ಮ ಅತ್ತಿಗೆ ಮಗಳ ಮದುವೆ ಇತ್ತು. ಆ ಟೈಮಲ್ಲೇ ಏನಾಯಿತು, ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಫುಲ್ಲು ಚೆನ್ನಾಗಿಯೇ ರೀಚ್ ಆಯಿತು. ಒಂದು 40,000 ವಾಚ್ ಅವರ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಆದ್ರೂ ಇನ್ನೂ ಚೆನ್ನಾಗಿ ವ್ಯೂಸ್ ಬರ್ತಾನೆ ಇತ್ತು. ಬಟ್ ಅದಕ್ಕೆಲ್ಲ ಅಮೌಂಟ್ ನನಗೆ ಸಿಗಲೇ ಇಲ್ಲ. ಯಾಕಂದರೆ ಅದು ಮಾನಿಟೈಸೇಷನ್ಗೆ ನಾನು ಇನ್ನೂ ಅಪ್ಲೈನೇ ಮಾಡಿರಲಿಲ್ಲ. ಹಂಗಾಗಿ ಅದು ವ್ಯೂಸ್ ಚೆನ್ನಾಗಿ ಬಂದಿದ್ರೂ ಕೂಡ ಅದು ವೇಸ್ಟ್ ಆಗೇ ಹೋಯಿತು. ಸೊ ಅದಾದ ನಂತರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಸೊ ಅಲ್ಲಿಂದ ಶುರುವಾಯಿತು ನನ್ನ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸೊ ಫಸ್ಟ್ ಸ್ಟೆಪ್ ಆರಾಮಾಗಿ ಆಯಿತು. ಸೆಕೆಂಡ್ ಸ್ಟೆಪ್ಪಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಮಾನಿಟೈಸೇಷನ್ ಸ್ಟಾಪ್ ಆಯಿತು ಅಲ್ಲಿಗೆ. ಸೊ ಅಲ್ಲಿಗೆ ನನಗೆ ಮಾನಿಟೈಸೇಷನ್ ಸ್ಟಾಪ್ ಆಯಿತು. ಟೆಂತ್ರಾಲಜಿ ಬ್ರದರ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ನಮ್ಮ ಕೈಯಲ್ಲಿ ಕೆಲವೊಂದಷ್ಟು ರೂಲ್ಸ್ ಎಲ್ಲ ಇರುತ್ತೆ, ಯಾವ ಥರ ಎಲ್ಲ ಅಪ್ಲೈ ಮಾಡಬೇಕು ಅನ್ನೋ ಥರ ಎಲ್ಲ ಇರುತ್ತೆ. ಸೊ ಅದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿ. ಹಂಗಾಗಿ ಟೆಂತ್ರಾಲಜಿ ಬ್ರದರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಯೂಟ್ಯೂಬರ್ಸ್ಗೆ ಅಂತ ಹೇಳಿದ್ರಲ್ವ. ಸೊ ಅದನ್ನು ನೋಡಿಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಟ್ರು ನಮಗೆ. ಸೊ ಹಂಗಾಗಿ ಆರಾಮವಾಗಿ ನಮಗೆ ಮಾನಿಟೈಸೇಷನ್ 15 ಡೇಸ್ ಒಳಗಡೆ ಆಯಿತು. ಆ 15 ಡೇಸ್ ಒಳಗಡೆ ನಮಗೆ ಒಂದು ಲಾಸ್ಟಲ್ಲಿ ಏನು ವೀಡಿಯೋ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ವೈರಲ್ ಆಗಿತ್ತು. ಬಟ್ ಅದ್ರದ್ದು ಯಾವುದೇ ಅಮೌಂಟ್ ನನಗೆ ಆ್ಯಡ್ ಆಗಲಿಲ್ಲ. ಸೊ ಹಂಗಾಗಿ ಡಾಲರ್ಸ್ ಏನು ಅದಕ್ಕೆ ಬರಲಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಸನ್ನು ಹಾಕೋಕ್ಕೆ ಶುರು ಮಾಡಿದೆ. ಅದಾದ ನಂತರ ಒಂದಷ್ಟು ವೀಡಿಯೋಸ್ ಎಲ್ಲ ಹಾಕ್ತಾ ಹೋದೆ.
ಸೊ $10 ಆದಮೇಲೆ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋವಂಥದ್ದು. ಸೊ ಅದು ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ಸೊ $10ಗೋಸ್ಕರ ವೆಯ್ಟ್ ಮಾಡಿದೆ. ನಂದು ಒಂದು ಚಾನಲ್ ನನ್ನ ನೇಮಲ್ಲೇ ಇದ್ದಿದ್ದರಿಂದ, ಅಂದರೆ ಶೈಲಾ ಸತೀಶ್ ಚಾನಲ್ ನೇಮನೇ ಇದ್ದಿದ್ದರಿಂದ ಟರ್ಮಿನೇಟ್ ಆಗಿತ್ತಲ್ವ, ಹಂಗಾಗಿ ಅನಿಸುತ್ತೆ ನನಗೆ ಜಾಯಿನ್ ಬಟನ್ ಕೂಡ ಅದರಲ್ಲಿ ಸಿಗಲಿಲ್ಲ. ಮಾನಿಟೈಸೇಷನ್ ಆದರೂ ಕೂಡ ಡಾಲರ್ಸ್ ಆ್ಯಡ್ ಆಗ್ತಿತ್ತು, ಬಟ್ ಜಾಯಿನ್ ಬಟನ್ ಸಿಗಲಿಲ್ಲ. ಜಾಯಿನ್ ಬಟನ್ ಮೆಂಬರ್ಶಿಪ್ ಬಟನ್ ಸಿಕ್ಕಿದರೆ ಸ್ವಲ್ಪ ಬೇಗನೆ $10 ಎಲ್ಲ ಕಂಪ್ಲೀಟ್ ಮಾಡ್ಬೋದು, ಬಟ್ ನನಗೆ ಅದು ಕೂಡ ಸಿಗಲಿಲ್ಲ. ಸರಿ ಹೋಗಲಿ, ವೀಡಿಯೋಸನ್ನೇ ಹಾಕಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಸೊ $10 ಕೂಡ ಬೇಗನೆ ಕಂಪ್ಲೀಟ್ ಮಾಡಿದೆ. ಅದಾದ ನಂತರ $10 ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆವಾಗ ಮೇಲ್ ಕಳಿಸ್ತಾರೆ ನಮಗೆ. $10 ಆದ ತಕ್ಷಣ ಒಂದು ಮೇಲ್ ಕಳಿಸಿದ್ರು ಅಪ್ಲೈ ಮಾಡಿ ಅಂತ. ಆವಾಗಲೂ ಕೂಡ ನನಗೆ ಸೇಮ್ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅಲ್ಲೂ ಕೂಡ ನನಗೆ ಕರೆಕ್ಟಾಗಿ ಸರಿಯಾಗಿ ಟ್ಯಾಕ್ಸ್ ಮತ್ತು ಈ ಪ್ಯಾನ್ ಕಾರ್ಡೆಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು, ಅದು ಕೂಡ ಫೇಲ್ ಆಗಿತ್ತು. ಸೊ ಹಂಗಾಗಿ ಸರಿಯಾಗಿ ಫಿಲ್ ಮಾಡಲಿಕ್ಕೆ ಆಗಲಿಲ್ಲ. ಆವಾಗ ಕೂಡ ಮಾನಿಟೈಸೇಷನ್ ಸ್ಟಾಪ್ ಆಯಿತು. ಸೊ ಅದಾದ ನಂತರ ಏನು ಮಾಡೋದು, ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಿ ಅದು ಕೂಡ ಮಾನಿಟೈಸೇಷನ್ ಸ್ಟಾಪ್ ಆಯಿತು. ಸರಿ, ವೀಡಿಯೋ ಹಾಕೋದು ಬೇಡ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡಿದೆ ವೀಡಿಯೋಸ್ ಎಲ್ಲ. ಮಾನಿಟೈಸೇಷನ್ ಆನ್ ಆದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಮತ್ತೆ ತಂತ್ರಾಲಜಿ ಬ್ರದರ್ ಏನಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಮತ್ತೆ ಹೊಸ ಡೀಟೇಲ್ಸ್ಗಳನ್ನ ತಗೊಂಡು, ಅಂದರೆ ಮೊದಲೆಲ್ಲ ಏನು ಡೀಟೇಲ್ಸ್ ಕೊಟ್ಟಿದ್ವಿ ಅದನ್ನು ಮತ್ತೆ ಕೊಡೋಂಗಿಲ್ಲ, ಹಾಗಾಗಿ ಬೇರೆ ಪ್ಯಾನ್ ಕಾರ್ಡ್, ಬೇರೆ ಆಧಾರ್ ಕಾರ್ಡ್ ಇದೆಲ್ಲ ಕೊಟ್ಟು ಮತ್ತೆ ಮಾನಿಟೈಸೇಷನ್ ಆನ್ ಮಾಡಿಸಿದ್ವಿ. ಸರಿ, ಅವರು ಡೀಟೇಲ್ಸ್ ಎಲ್ಲ ತಗೊಂಡು ಹೊಸ್ದಾಗಿಯೇ ಅದನ್ನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿದ್ರು. ಸೊ ಅದಾದ ನಂತರ ಆನ್ ಆಯಿತು. ಆ್ಯಕ್ಚುಲಿ ಅದು ಮಾನಿಟೈಸೇಷನ್ ಆನ್ ಆಯಿತು ಮತ್ತೆ. ಸೊ ಮತ್ತೆ ವೀಡಿಯೋಸ್ನ ಹಾಕ್ಲಿಕ್ಕೆ ಶುರು ಮಾಡಿದೆ. ಎಷ್ಟು ಸರಿ ಅಂದರೆ $10 2 ಸರಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ $10 ಕಂಪ್ಲೀಟ್ ಮಾಡೋದು ಎಷ್ಟು ಕಷ್ಟ ಅಂತ ಆವಾಗ ಅನ್ನಿಸ್ತು. 100, 200, 300 ವ್ಯೂಸಲ್ಲಿ ಖಂಡಿತ ಡಾಲರ್ಸ್ಗಳು ಅಷ್ಟು ಬೇಗ ಕಂಪ್ಲೀಟ್ ಆಗಲ್ಲ. ಜಾಯಿನ್ ಬಟನ್ ಮೆಂಬರ್ಶಿಪ್ ಅದೆಲ್ಲ ಇದ್ದರೆ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ, ಬಟ್ ನನಗೆ ಅದು ಕೂಡ ಸಿಗಲಿಲ್ಲ. ಸರಿ ಹೋಗಲಿ, ವೀಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾಯಿದ್ದೆ. ನನಗೇನೆಂದರೆ ಮೆಮೊರಿಯಾಗಿ ಉಳಿಬೇಕು, ಒಂದಷ್ಟು ಏನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಫೋನಲ್ಲಿ ಮೆಮೊರಿಯಲ್ಲಿ ಯಾವಾಗಲೂ ತುಂಬಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ಅದನ್ನು ಅಪ್ಲೋಡ್ ಮಾಡಿದರೆ ಅದೆಲ್ಲ ಒಂಥರ ಮೆಮೊರಿಯಾಗಿರುತ್ತೆ. ನಾವು ಯಾವುದೇ ಹಬ್ಬಗಳಾಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಮತ್ತೆ ತಿರುಗಿ ನೋಡಿದಾಗ ನನಗೆ ಅದಷ್ಟು ವೀಡಿಯೋಸ್ಗಳು ಕಣ್ಣಿಗೆ ಬೀಳುತ್ತೆ, ಅದನ್ನೆಲ್ಲ ನೋಡ್ತೀವಿ, ಅದೊಂಥರ ಸಮಾಧಾನ ನನಗೆ. ಅದಕ್ಕೋಸ್ಕರ ನಾನು ಧೈರ್ಯಗೆಡಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ದೇ ಮತ್ತೆ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ಕೊತ ಹೋದೆ. ಸೊ ಮತ್ತೆ $10 ಕಂಪ್ಲೀಟ್ ಆಯಿತು. ಮತ್ತೆ $10 ಕಂಪ್ಲೀಟ್ ಆದಮೇಲೆ ಮತ್ತೆ ಮೇಲ್ ಬಂತು ನನಗೆ. ಸೊ ಇವಾಗ ನೀವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡ್ಬೋದು ಅಂತ. ಬ್ರದರ್ ಹತ್ರನೇ ನಾವು ಇದೆಲ್ಲ ಹೇಳಿ, ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ, ನಿಮಗೆ ಯಾವುದಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಖಂಡಿತ ತಂತ್ರಾಲಜಿ ಬ್ರದರ್ ಅವ್ರನ್ನ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ, ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಮ್ಮದೇ ಯಾವುದೇ ಒಂದು ಸಣ್ಣ ಪುಟ್ಟ ಡೌಟ್ಗಳಿದ್ರೂ ಕೂಡ ತುಂಬ ಚೆನ್ನಾಗಿ ನಮಗೆ ಕ್ಲಿಯರಾಗಿ ಹೇಳಿ ಅರ್ಥ ಮಾಡಿಸ್ತಾರೆ. ತುಂಬ ಒಳ್ಳೆ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಯೂಟ್ಯೂಬಲ್ಲಿ, ಸೊ ಅದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ಅವರು ಖಂಡಿತ ನಿಮಗೆ ಕ್ಲಿಯರ್ ಮಾಡ್ತಾರೆ. ಡೌಟ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಯಾವ ರೀತಿ, ಏನು ಯೂಟ್ಯೂಬ್ ರೂಲ್ಸ್ ಏನು, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲಿಯರಾಗಿ ಹೇಳ್ತಾರೆ. ಸೊ ಹೀಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ಸರಿ ಅಲ್ಲ 2 ಸರಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿರುವಂಥದ್ದು. ಮಾನಿಟೈಸೇಷನ್ ಆನ್ ಆಯಿತು ಅನ್ನೋ ವೀಡಿಯೋ ಕೂಡ ನಾನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಸೊ ಈ ರೀತಿ ಎಲ್ಲ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದ್ರ ಬಗ್ಗೆ, ವಾಚ್ ಅವರ್ ಕಂಪ್ಲೀಟ್ ಮಾಡಿರೋದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡಬೇಕು ಅಂತಲೇ ಅಂದ್ಕೊತಾ ಇದ್ದೆ, ಬಟ್ ಅದು ಆಗಲೇ ಇಲ್ಲ. ಸೊ ಹೀಗಿತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿಯ ಕತೆ ವ್ಯಥೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ನನ್ನ ಈ ಒಂದು ಸ್ಟೋರಿ ಮುಗಿಲಿಲ್ಲ. ಸೊ ಒಂದೇ ವೀಡಿಯೋದಲ್ಲಿ ನಾನು ಎಲ್ಲನೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಈ ವಿಡಿಯೋದಲ್ಲಿ ಆಗ್ತಾಯಿಲ್ಲ. ಸೊ ಶ್ಯೂರ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್. ಸೊ ನನ್ನ ಚಾನಲ್ ಉಳಿಬೇಕು ಅಂದರೆ ಖಂಡಿತ ನಿಮ್ಮ ಒಂದು ಸಪೋರ್ಟ್ ಖಂಡಿತ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.